ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ KPSC ಮುಖಾಂತರ ನಡೆಸಲಾದಂತಹ ಜನರಲ್ ಪೇಪರ್ ಅಂದರೆ ಏನಪ್ಪ, ಸಾಮಾನ್ಯ ಜ್ಞಾನ ಪತ್ರಿಕೆ, ಈ ಒಂದು GK ಪತ್ರಿಕೆಯಲ್ಲಿ ಕ್ವಶನ್ ವಿತ್ ಆನ್ಸರ್ ಡಿಸ್ಕಸ್ ಮಾಡೋಣ. ಈ ಒಂದು ಕ್ವಶನ್ ಪೇಪರು ಮುಂಬರುವ ಈ ಒಂದು KPSC ಮುಖಾಂತರ ಒಂದು ನೇಮಕಾತಿಗಳನ್ನು ಏನದಾವಲ್ಲ, ಫಾರ್ ಎಕ್ಸಾಂಪಲ್ PDO, KS, ಲ್ಯಾಂಡ್ ಸರ್ವೇಯರ್, ಗ್ರೂಪ್ ಬಿ ಎಕ್ಸಾಮ್ಸ್. ಸೊ ಈ ಒಂದು ಎಲ್ಲ ಎಕ್ಸಾಮ್ಸ್ಗೆ ಇವು ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇಲ್ಲಿ ಫುಲ್ ಡೆಪ್ತಾಗಿ ಒಂದು ನಾಲೆಜ್ ಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಬೇಕು. ಯಾಕೆಂದರೆ ಪ್ರತಿಯೊಂದು ಕ್ವಶನ್ನಲ್ಲಿ ನಿಮಗೆ ಇಷ್ಟೊಂದು ಏನಪ್ಪ, ಈ ಒಂದು GK ಜನರಲ್ ನಾಲೆಜ್ ಕೊಡ್ತೀನಿ, ನೀವು ಊಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆನಾ? ಲೆಟ್ಸ್ ಗೋ. ಈಗ ಆಲ್ರೆಡಿ 1 to 50 ಆಲ್ರೆಡಿ ಕವರ್ ಮಾಡಿದ್ದೀವಿ. 1 to 50 ಕ್ವಶನ್ಸ್ ಕವರ್ ಮಾಡಿದ್ದೀವಿ. ಇನ್ನೂ ಒಂದು ಆ ಕ್ವಶನ್ಸ್ಗಳನ್ನು ಯಾರು ನೋಡಿಲ್ಲ, ಅದನ್ನು ಆ ಒಂದು ವಿಡಿಯೋಗಳನ್ನು ಮುಖಾಂತರ ನೀವು ನೋಡ್ಬೋದು. ಫಸ್ಟು, ಕೀರ್ತಿನಾರಾಯಣ ದೇವಾಲಯ ಎಲ್ಲಿದೆ? ಇಲ್ಲಿ ಕೀರ್ತಿನಾರಾಯಣ ದೇವಾಲಯ ಇದು ಕಂಡುಬರೋದು ಎಲ್ಲಿ ಬರ್ತೈತಪ್ಪ ಅಂದ್ರೆ, ತಲಕಾಡು ಎಂಬ ಒಂದು ಪಟ್ಟಣದಲ್ಲಿ ಈ ಒಂದು ದೇವಾಲಯವು ಕಂಡುಬರ್ತದೆ. ಈ ಒಂದು ತಲಕಾಡು ಇದು ಕಾವೇರಿ ರಿವರ್ದು. ಓಕೆನಾ? ಈ ಥರ ಒಂದು 1 ಮಿನಿಟ್. ಓಕೆ, ಈ ಒಂದು ಕಾವೇರಿ ರಿವರ್ದು ಲೆಫ್ಟ್ ಬ್ಯಾಂಕ್ ಸೈಡಲ್ಲಿ, ಅಂದರೆ ಒಂದು ಎಡದಂಡೆಯ ಮೇಲೆ ಈ ಒಂದು ಪಟ್ಟಣ ಸ್ಥಾಪಿತವಾಗಿದೆ. ಓಕೆನಾ? ಇದು ಮೈಸೂರಿಂದ ಒಂದು 45 ಕಿಲೋಮೀಟರ್ ದೂರ ಇದೆ. ಓಕೆನಾ? ಮತ್ತು ಬೆಂಗಳೂರಿಗೆ ಒಂದು 130-40 ಕಿಲೋಮೀಟರ್ಸ್ ದೂರ ಆಗುತ್ತೆ. ಸೊ ಈ ಒಂದು ತಲಕಾಡು ಇದು ಮೈಸೂರು ಡಿಸ್ಟಿಕ್ಕಲ್ಲಿ ಕಂಡು ಬರ್ತದೆ. ಓಕೆನಾ? ಸೊ ಇದು ಮೈಸೂರು ಡಿಸ್ಟಿಕ್ ಆಗುತ್ತೆ. ನೆಕ್ಸ್ಟು, ಇವು ಹಳೇಬೀಡು ಎಲ್ಲಿ ಬರ್ತಪ್ಪ? ಹಳೇಬೀಡು, ಸೋಮನಾಥಪುರ, ಜಾವಗಲ್ಲು ಇವು ಕೂಡ ಒಂದು ವಿವಿಧ ಒಂದು ದೇವಾಲಯಗಳಿಗೆ ಇಲ್ಲಿ ಫೇಮಸ್ ಇವು. ಓಕೆನಾ? ನೆಕ್ಸ್ಟ್ ಕ್ವಶನ್, ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕ ಯಾರು? ಯಾರಪ್ಪ ನಿರ್ಮಾಪಕರು? ಮೊಹಮ್ಮದ್ ಆದಿಲ್ ಶಾ ಈ ಒಂದು ಗೋಳಗುಮ್ಮಟವನ್ನು ಸ್ಥಾಪಿಸ್ತಾರ ಅಥವಾ ಒಂದು ನಿರ್ಮಿಸ್ತಾರ. ಓಕೆನಾ? ಸೊ ಇದು 17ನೇ ಶತಮಾನದಲ್ಲಿ ಇದೊಂದು ಬಿಲ್ಟ್ ಮಾಡಿದಂಥ ಒಂದು ಬೃಹತ್ ಗುಮ್ಮಟ. ಇದ್ರದ್ದೊಂದು ಎಕ್ಸಾಕ್ಟ್ ಡೇಟ್ ಹೇಳಬೇಕಪ್ಪ ಅಂದ್ರೆ, ಇದು 1656 ಈ ಒಂದು ಇಸ್ವಿಯಲ್ಲಿ ಇದರ ಒಂದು ಕಟ್ಟಡ ಪೂರ್ಣಗೊಳ್ತದೆ. ಓಕೆನಾ? ನೆಕ್ಸ್ಟು, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು? ಕರೆಕ್ಟ್ ಆನ್ಸರ ಕೆ. ಶೇಷಾದ್ರಿ ಅಯ್ಯರ್. ಈ ಕೆ. ಶೇಷಾದ್ರಿ ಅಯ್ಯರ್ ಅವರು ಈ ಒಂದು ಮೈಸೂರು ಸಂಸ್ಥಾನ ರಾಜ್ಯದ ಒಂದು ದಿವಾನರಾಗಿದ್ದರು. ಏನಪ್ಪ? ದಿವಾನ. ಇವರು ಲಾಂಗೆಸ್ಟ್ ಸರ್ವಿಂಗ್ ದಿವಾನ, ಅಂದರೆ ಅತಿ ಹೆಚ್ಚಿನ ಅವಧಿಯವರೆಗೆ ಇವರು ದಿವಾನರಾಗಿ ಕೆಲಸ ಮಾಡಿದ್ರು. ಇವರ ಅವಧಿ ಬಂದುಬಿಟ್ಟು 1883ರಿಂದ 1901. ಇವರು ತಮ್ಮ ಕಾಲದಲ್ಲಿ ಈ ಒಂದು ಮೈಸೂರು ಸಿವಿಲ್ ಸರ್ವಿಸ್ ಈ ಒಂದು ಪರೀಕ್ಷೆಯನ್ನು ಫಸ್ಟ್ ಟೈಮ್ 1891 ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಮತ್ತು ಇದರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಜಿಯಾಲಜಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಓಕೆನಾ, ಜಿಯಾಲಜಿ ಆ್ಯಂಡ್
ಅಗ್ರಿಕಲ್ಚರ್ದು ಒಂದು ಡಿಪಾರ್ಟ್ಮೆಂಟನ್ನು ಫೌಂಡೇಟ್ ಮಾಡ್ತಾರೆ. ಯಾವಾಗಪ್ಪ ಅಂದರೆ 1894 ಜಿಯೋಲಜಿ ಡಿಪಾರ್ಟ್ಮೆಂಟು, 1898 ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಇದನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದು? ನೋಡಿ, ಒಟ್ಟು ತರೈನ್ ಕದನಗಳು ಟೋಟಲ್ 2 ಕದನಗಳ ಆಗ್ಯಾವ. ಫಸ್ಟ್ ಕದನ ಅದು L191 ಎರಡನೇ ತರೈನ್ ಕದನ L192. ಈ ಒಂದು ತರೈನ್ ಕದನ ಯಾರ ನಡುವೆ ನಡೆಯಿತು? ಯಾರಪ್ಪ ಅಂದ್ರೆ ಮೊಹಮ್ಮದ್ ಗೋರಿ, ಓಕೆನಾ, ಮೊಹಮ್ಮದ್ ಗೋರಿ ಮತ್ತು ಈ ಒಂದು ರಜಪೂತ್ ಸಂಸ್ಥಾನದ ರಾಜನಾದ ಪೃಥ್ವಿರಾಜ್ ಚೌಹಾಣ್. ಇದೆಲ್ಲ ನೆನಪಬೇಕು ನಿಮಗೆ. ಈ ಒಂದು ಕ್ವಶನ್ದಲ್ಲಿ ಏನು ಕೇಳಿದ್ರಪ್ಪ, ಎರಡನೇ ತರೈನ್ ಕದನ ಯಾವಾಗಾಯಿತು? L192. ಆದರೆ ಈ ಒಂದು ಕ್ವಶನ್ನಿಂದ ನಮಗೆ ಆನ್ಸರ್ ಏನೇನು ಗೊತ್ತದು? ಒಂದನೇ ತರೈನ್ ಕದನ ಯಾವಾಗಾಗಿತ್ತು? L191. ಮತ್ತೊಂದೇನು ಗೊತ್ತಾಯಿತು? ಇದು ಯಾರ ನಡುವೆ ನಡೆಯಿತು. ನೆಕ್ಸ್ಟ್ ಟೈಮ್ ಈ ಥರನೂ ಕೇಳ್ಬೋದು, ಈ ಒಂದು ಎರಡನೇ ತರೈನ್ ಕದನ ಯಾರ ಮಧ್ಯೆ ನಡೆಯಿತು? ಸೊ ಮೊಹಮ್ಮದ್ ಗೋರಿ ಆ್ಯಂಡ್ ಪೃಥ್ವಿರಾಜ್ ಚೌಹಾಣ್. ಈ ಥರ ಒಂದು ಸ್ಟಡಿ ಮಾಡಬೇಕು ಇಷ್ಟೇ, ಓಕೆನಾ. ಈ ಥರ ಒಂದು ಕ್ವಶನ್ ಪೇಪರ್ ಬಿಡಿಸೋತಾ ಹೋದರೆ ನೀವು ಈಸಿಯಾಗಿ ಪೇಪರ್ಗಳನ್ನು ಕ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ನೋಡ್ಬೋದು ನೀವು, ಸರ್ ಥಾಮಸ್ ರೋ ಕೆಳಕಂಡ ಯಾವ ಮೊಘಲ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರ್ ಥಾಮಸ್ ರೋನವರು ಇವರೊಬ್ಬರು ಬ್ರಿಟಿಷ್ ಒಬ್ಬ ದೂತನಾಗಿದ್ದ, ಓಕೆನಾ. ಈ ಥಾಮಸ್ ರೋ ಮೊಘಲ್ ಎಂಪ್ರರ್ ಮೊಘಲ್ ದೊರೆ ಜಹಾಂಗೀರ್ ಇವರ ಒಂದು ಆಸ್ಥಾನಕ್ಕೆ ಇವನು 1615 ಭೇಟಿ ನೀಡಿದ್ದನು. ಮತ್ತು ಭೇಟಿ ನೀಡಿ ಇವನೇ ಈ ಥಾಮಸ್ ರೋನೇ ಮೊಟ್ಟ ಮೊದಲ ಪರ್ಮಿಷನ್ ತೊಗೊಂಡಿದ್ದ. ಪರ್ಮಿಷನ್ ಫಾರ್ ದ ಟ್ರೇಡ್ ಅಂದರೆ ವ್ಯಾಪಾರ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡಿದ್ದ. ಎಲ್ಲಿ ವ್ಯಾಪಾರ ಮಾಡಲಿಕ್ಕೆ? ಸೂರತ್ನಲ್ಲಿ. ಸೂರತ್ ಎಲ್ಲಿ ಬರ್ತಪ್ಪ? ಸೂರತ್ ಇದು ಗುಜರಾತಲ್ಲಿ ಬರ್ತದೆ, ಓಕೆನಾ. ಈ ಒಂದು ಗುಜರಾತಲ್ಲಿ ಈ ಒಂದು ಸೂರತ್ ಎಂಬ ಒಂದು ಸ್ಥಳದಲ್ಲಿ ಅವನು ತಮ್ಮ ವ್ಯಾಪಾರ ಮಳಿಗೆಯನ್ನು ಸ್ಥಾಪಿಸಲು ಒಂದು ಪರ್ಮಿಷನನ್ನು ಕೇಳ್ತಾನೆ. ಇವನಿಗಿಂತ ಮುಂಚೆ, ಈ ಥಾಮಸ್ ರೋಕ್ಕಿಂತ ಮುಂಚೆ ಇನ್ನೊಬ್ಬ ಬಂದಿದ್ದ, ಆದರೆ ಅವನಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಸೊ ಅವನು ಯಾವಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್, ಮೈಸೂರು ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದರು. ಈ ಒಂದು ಮೈಸೂರು ಚಳುವಳಿ ಆಗಿರುವ ಸಂದರ್ಭದಲ್ಲಿ ಮೈಸೂರಿನ ಒಂದು ದಿವಾನರು ಯಾರಾಗಿದ್ದರು? ಇಲ್ಲಿ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಂತ ಈ ಒಬ್ಬರು ದಿವಾನರು ಮೈಸೂರು ಚಳುವಳಿ ಟೈಮಲ್ಲಿ ಇದ್ದರು. ಈ ಮೈಸೂರು ಚಳುವಳಿ ಯಾವಾಗಾಯಿತು ಅಂದರೆ ಇದು 1947 ಅಕ್ಟೋಬರಲ್ಲಿ, ಸೆಪ್ಟೆಂಬರ್ ಪೀರಿಯಡಲ್ಲಿ, ಸೆಪ್ಟೆಂಬರಿಂದ ಅಕ್ಟೋಬರ್ ಪೀರಿಯಡಲ್ಲಿ, ಓಕೆನಾ.
ಮತ್ತು ಇವರ ಈ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಇವರ ಒಂದು ಅವಧಿ ಯಾವಾಗ 1946 to 1949, ಒಂದು 3 ವರ್ಷಗಳ ಅವಧಿಯವರೆಗೆ ಇವರು ದಿವಾನರಾಗಿದ್ದರು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ನೀವು. ಈ ಕೆಳಗಿನ ಕದಂಬ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಇಲ್ಲಿ ಮಯೂರ ಶರ್ಮ, ಭಗೀರಥ, ಕಾಕುಸ್ಥವರ್ಮ, ನೆಕ್ಸ್ಟ್ ಯಾರು ಶಾಂತಿವರ್ಮ, ಈ ಒಂದು 4 ಅರಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಕೊಟ್ಟಿರುವ ಸಂಕೇತಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಸೊ ಈ 4 ಜನಗಳಲ್ಲಿ ಕಾಲಾನುಕ್ರಮ ಅಂದರೆ ಏನಪ್ಪ, ಸ್ಟಾರ್ಟಿಂಗ್ ಫಸ್ಟು ಅಂದರೆ ಸೀರಿಯಲ್ ನಂಬರ್ ಆಗಿ ಯಾರು ಒಂದು ಅರಸರಾಗಿದ್ದರು ಅಂತ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಮೊಟ್ಟ ಮೊದಲು ನಿಮಗೆ ಗೊತ್ತಿದೆ ಮಯೂರ ಶರ್ಮ, ಇವರು ಮೊದಲಿಗೆ ಬರ್ತಾರೆ. ಸೆಕೆಂಡ್ ಯಾರು ಬರ್ತಾರೆ, ಸೆಕೆಂಡ್ ಕಂಗವರ್ಮ ಅಂತ ಬರ್ತಾನೆ, ಆದರೆ ಕಂಗವರ್ಮ ಇಲ್ಲಿ ಇಲ್ಲ. ಆಮೇಲೆ ಯಾರು ಭಗೀರಥ ಅಂತ ಬರ್ತಾರೆ, ಭಗೀರಥ ಸೆಕೆಂಡ್. ಆಮೇಲೆ ರಘು ಅಂತ ಬರ್ತಾನೆ, ಇಲ್ಲಿ ರಘು ಇಲ್ಲ. ನೆಕ್ಸ್ಟ್ ಕಾಕುಸ್ಥವರ್ಮ ಅಂತ ಬರ್ತಾನೆ, ಅವನು 3ನೇ ನಂಬರು. ಆಮೇಲೆ ಶಾಂತಿವರ್ಮ ಬರ್ತಾನೆ, ಆಯಿತಾ. ಆಮೇಲೆ ಮೃಗೇಶ್ವರ್ಮ, ರವಿವರ್ಮ, ಹರಿವರ್ಮ, ಕೃಷ್ಣವರ್ಮ, ವಿಷ್ಣುವರ್ಮ, ಸಿಂಹವರ್ಮ, ಲಾಸ್ಟ್ ಪುಲಿಕೇಶಿ ಫಸ್ಟ್, ಪುಲಿಕೇಶಿ ಫಸ್ಟ್ ಅಂತ ಬರ್ತಾರೆ, ಪುಲಿಕೇಶಿ ಫಸ್ಟ್. ಇವರು ಚಾಲುಕ್ಯ ಸಂಸ್ಥಾನದ ಅರಸರು. ಓಕೆನಾ. ಈಗ ಇಲ್ಲಿ ಇದು 1, ಇದು 2, ಇದು 3, ಇದು 4 ಅಂದರೆ ಇದು ಆ್ಯಸ್ ಇಟ್ ಈಸ್ ಏನಿದೆಯಲ್ಲ ಇದೇ ಒಂದು ಕಾಲಾನುಕ್ರಮಣಿಕೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಾ, ಆಪ್ಷನ್ 1 ಬರುತ್ತಾ. ನೆಕ್ಸ್ಟ್ ಇವರಿಬ್ಬರಲ್ಲಿ ಏನು ಒಂದು 4 ಜನದಲ್ಲಿ ಫೇಮಸ್ ಅಂದ್ರೆ ಮಯೂರ ಶರ್ಮ, ಕಾಕುಸ್ಥವರ್ಮ. ಓಕೆನಾ. ಇವ್ರದ್ದು ಈ ಮಯೂರ ಶರ್ಮ ಅಂತ ಇಸ್ವಿಯನ್ನು 345 to 365, ಒಂದು 20 ವರ್ಷ ಏನಪ್ಪ ಈ ರಾಜ್ಯ ಆಳ್ತಾನೆ. ಈ ಕಾಕುಸ್ಥವರ್ಮ 435 to 455, ಇಷ್ಟು ನೆನಪಿಟ್ರು ಸಾಕು. ನೆಕ್ಸ್ಟ್ ಗಜಬೇಂಟಿಕಾರ ಈ ಒಂದು ಬಿರುದು ಯಾರಿಗಿತ್ತಪ್ಪ, ಯಾರಿಗಂದ್ರೆ 2ನೇ ದೇವರಾಯನಿಗೆ. ಗಜಬೇಂಟಿಕಾರ ಅಂದರೆ ಏನು, ಗಜ ಅಂದರೆ ಏನು, ಆನೆ. ಓಕೆನಾ. ಬೇಟೆಕಾರ ಅಂದರೆ ಹಂಟರ್, ಬೇಟೆ ಆಡೋವನಿಗೆ. ಸೊ ಈ ಒಂದು ಆನೆಗಳ ಒಂದು ಬೇಟೆ ಆಡುವುದಕ್ಕೆ ಗಜ ಬೇಟೆಗಾರ ಅಂತಾರೆ. ಸೊ ಇದೊಂದು ಅವರಿಗೆ ಎಡಿಕ್ಷನ್ ಇತ್ತು, ಒಂದು ಹವ್ಯಾಸ ಇತ್ತು. ಸೊ ಅದಕ್ಕೆ ಇವರಿಗೆ ಗಜ ಬೇಟೆಗಾರ ಅಂತ ಈ ಒಂದು ಬಿರುದಿತ್ತು. ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಈ ಮೈಸೂರು ರಾಜ್ಯದ ಕಬ್ಬಿಣದ ಕಾರ್ಖಾನೆ, ಓಕೆನಾ, ಇದು ಯಾವ ಇಸ್ವಿಯಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು? ಇದು ಭದ್ರಾವತಿಯಲ್ಲಿ ಬರುತ್ತೆ. ಬಟ್ ಇದು ಯಾವಾಗ ಇದಾಯ್ತಪ್ಪ, ಮೈಸೂರು ಐರನ್ ವರ್ಕ್ಸ್, ಇಟ್ಸ್ ಕಮ್ಸ್ ಅಂಡರ್ 18th January 1923. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ 2. 1923ಯಲ್ಲಿ ಈ ಒಂದು ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿ ಎಂಬ ಸ್ಥಳದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಅಸ್ತಿತ್ವದಲ್ಲಿದ್ದಾಗ ಬಂತು. ಈ ಟೈಮಲ್ಲಿ ದಿವಾನರು ಯಾರಾಗಿದ್ರಪ್ಪ? ಸರ್ ಎಂ ವಿಶ್ವೇಶ್ವರಯ್ಯನವರು. ಓಕೆನಾ, ವಿಶ್ವೇಶ್ವರಯ್ಯ
ಇವರು ಈ ಒಂದು ಪ್ಲ್ಯಾಂಟನ್ನು, ಈ ಒಂದು ಕಬ್ಬಿಣದ ಕಾರ್ಖಾನೆಯನ್ನು ಅಸ್ತಿತ್ವಕ್ಕೆ ಬಂದ ಒಂದು ಮೂಲಕರ್ತರು. ಓಕೆನಾ. ನೆಕ್ಸ್ಟು, ಜಪಾನಿನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು 1924 ಈ ಒಂದು ಇಸ್ವಿಯಲ್ಲಿ ಸ್ಥಾಪಿಸಿದವರು ಯಾರು? ಯಾರಂದರೆ ರಾಸ್ ಬಿಹಾರಿ ಬೋಸ್. ಓಕೆನಾ. ರಾಸ್ ಬಿಹಾರಿ ಬೋಸರು 1924ರಲ್ಲಿ ಈ ಒಂದು ಜಪಾನಿನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತಲೂ ಅಂತಾರೆ. ಈ ಕನ್ನಡದಲ್ಲಿ ನಾವು ಭಾರತೀಯ ಸ್ವತಂತ್ರ ಲೀಗ್ ಅಂದೆವು, ಆದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಇದನ್ನು ಸ್ಥಾಪನೆ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್, ಯಾವ ರಾಜ್ಯದ ಇ ಕ್ರಾಪ್ ಸಮೀಕ್ಷೆ 15 ಆಗಸ್ಟ್ 2021ರಂದು ಜಾರಿಗೆ ಬಂದಿತ್ತು? ಇದು ಕರೆಂಟ್ ಅಫೇರ್ಸ್ ಕ್ವಶನ್ನು. ಆ ಟೈಮಲ್ಲಿ ಇದು ಮಹಾರಾಷ್ಟ್ರಕ್ಕೆ ಈ ಕ್ರಾಪ್ ಸಮೀಕ್ಷೆ ಸಂಬಂಧಿಸಿದ ಕ್ವಶನ್ನು. ಓಕೆನಾ. ಇದು ಅಷ್ಟೊಂದು ಡಿಟೇಲಾಗಿ ಏನು ಹೋಗೋದು ಬೇಡ, ಯಾಕೆಂದರೆ ಆ ಟೈಮಲ್ಲಿ ಇರೋದು ಒಂದು ಈ ಕರೆಂಟ್ ಅಫೇರ್ಸ್ ಆಗಿತ್ತು. ಈ ಕೋವಿಡ್-19 ರೋಗಿಗಳಿಗೆ ಸಹಾಯ ಮಾಡಲು ಭಾರತೀಯ ರೈಲಿನ ದೂರ ನಿಯಂತ್ರಿತ ವೈದ್ಯಕೀಯ ಟ್ರಾಲಿಯ ಹೆಸರೇನು? ಯಾವುದಪ್ಪ? ಮೆಡ್ಬೋಟ್ ಅಂತ ಒಂದು ಮೆಡಿಕಲ್ ಟ್ರಾಲಿ ಈ ಒಂದು ಇಂಡಿಯನ್ ರೈಲ್ವೆಯಿಂದ ಅದನ್ನು ಡೆವಲಪ್ ಮಾಡಿದ್ರು. ಓಕೆನಾ. ಇದು ಕೂಡ ಕರೆಂಟ್ ಅಫೇರ್ಸ್. ನೆಕ್ಸ್ಟ್, ವಿಶ್ವ ಸಂತೋಷ ವರದಿ 2021 ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ, ದ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಇನ್ ದ ಇಯರ್ ಆಫ್ 2021 ಅಕಾರ್ಡಿಂಗ್ ಟು 2021. ಆ ಟೈಮಲ್ಲಿ ಯಾವುದಿತ್ತಪ್ಪ? ಫಸ್ಟ್ ಯಾವುದಿತ್ತು? ಫಿನ್ಲ್ಯಾಂಡ್ ಇತ್ತು. ಓಕೆನಾ. ಬಟ್ ಈ ಒಂದು ಆಪ್ಷನಲ್ಲಿ ಫಿನ್ಲ್ಯಾಂಡ್ ಇಲ್ಲ, ಆಮೇಲೆ ಡೆನ್ಮಾರ್ಕ್ ಬರುತ್ತೆ, ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಬರುತ್ತೆ. ಬಟ್ ಇಲ್ಲಿ ಐಸ್ಲ್ಯಾಂಡ್ ಕರೆಕ್ಟ್ ಆನ್ಸರ್ ಆಗುತ್ತೆ, ಐಸ್ಲ್ಯಾಂಡ್. ಬಟ್ ನಾನೇನು ಕೇಳ್ತೀನಿ, ವಿಶ್ವ ಸಂತೋಷದ ವರದಿ 2000 ಈಗ 24 ಇನ್ನೂ ಎಂಡ್ ಆಗಿಲ್ಲ. ಸೊ ಈಗ ನಾವು ರೀಸೆಂಟಾಗಿ 2023 ನೋಡ್ಬೋದು. 2023 ಪ್ರಕಾರ ಮೋಸ್ಟ್ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಯಾವುದಪ್ಪ ಅಂತಂದ್ರೆ ಫಿನ್ಲ್ಯಾಂಡ್. ಇದು ಕಂಟಿನ್ಯೂಸ್ ಆಗಿ 6 ಕಾಂಜಿಕ್ಯೂಟಿವ್ ಇಯರ್ಸ್ ಅಂದರೆ ಸತತ 6ನೇ ಬಾರಿಗೆ ಇದು ತನ್ನ ಒಂದು ಸ್ಥಾನವನ್ನು ಅಲಂಕರಿಸಿದೆ. ಇದರಲ್ಲಿ ಇಂಡಿಯಾ ಎಷ್ಟನೇ ನಂಬರ್ ಗೊತ್ತಾ? ಭಾರತ ಎಷ್ಟನೇ ನಂಬರ್ ಗೊತ್ತಾ? ನಾವು ಎಷ್ಟು ಹ್ಯಾಪಿಯಾಗಿದ್ದಾವೆ ಗೊತ್ತಾ? 126th ನೋಡಿ, 126th. ನೆಕ್ಸ್ಟ್, ಯಾವ ರಾಷ್ಟ್ರವು 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ? ಯಾವುದಪ್ಪ? ರಿಪಬ್ಲಿಕ್ ಆಫ್ ಚೀನಾ, ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ. ಇವ್ರದ್ದು ಒಂದು 3 ಮಕ್ಕಳ ನೀತಿಯನ್ನು ಜಾರಿಗೆ ತಂದಿದ್ದಾರೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ ಅಥವಾ ಉದ್ಯಾನವನಗಳಿವೆ? ಟೋಟಲ್ ನ್ಯಾಷನಲ್ ಪಾರ್ಕ್ ಎಷ್ಟದಪ್ಪ? 5. ಇಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಒಟ್ಟು 5 ನ್ಯಾಷನಲ್ ಪಾರ್ಕ್. ಯಾವ್ಯಾವ ಹೇಳ್ತೀರಾ? 5 ನ್ಯಾಷನಲ್ ಪಾರ್ಕ್ ಅಂದರೆ ಯಾವ ಬರ್ತಪ್ಪ? ಒಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ ನೋಡಿ, ಬಂಡೀಪುರ ನ್ಯಾಷನಲ್ ಪಾರ್ಕು. ನೆಕ್ಸ್ಟ್ ಯಾವುದಪ್ಪ? ನಾಗರಹೊಳೆ
ನೆಕ್ಸ್ಟ್ ಬನ್ನೇರುಘಟ್ಟ ಆಮೇಲೆ ಮೂಡುಮಲೆ. ಮೂಡುಮಲೆ ಇದು ಸ್ವಲ್ಪ ಬರುತ್ತೆ. ನೆಕ್ಸ್ಟ್ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಓಕೆನಾ, ಇಷ್ಟು ಈ ಒಂದು ಒಟ್ಟು 5 ನ್ಯಾಷನಲ್ ಪಾರ್ಕ್ಗಳು ಇಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ಆಲ್ಮಟ್ಟಿ ಅಣೆಕಟ್ಟಿನ ಮತ್ತೊಂದು ಹೆಸರೇನು? ಆಲ್ಮಟ್ಟಿ ಅಣೆಕಟ್ಟಿನ ಹೆಸರೇನು ಅಂದರೆ ಅನದರ್ ನೇಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್. ಇದನ್ನು ಯಾವಾಗ ಕಂಪ್ಲೀಟ್ ಮಾಡ್ತಾರಪ್ಪ ಅಂದರೆ ಬಿಲ್ಡಪ್ಪ 2005 ಜುಲೈ 2005 ಇದು ಕಂಪ್ಲೀಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕೇಂದ್ರ ಬಜೆಟ್ 2020-21 ಕೇಂದ್ರ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯದ ಮೂಲ ಯಾವುದಪ್ಪ? ಯಾವುದು ಬರುತ್ತೆ? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬರುತ್ತೆ. ಓಕೆನಾ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲ, ಇದು 2020-21 ಪ್ರಕಾರ ಅಂದರೆ ಕೇಂದ್ರ ಸರ್ಕಾರಕ್ಕೆ ಅತಿ ದೊಡ್ಡ ಒಂದು ಆದಾಯದ ಮೂಲ ಅಂದರೆ ಆ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಆ ಒಂದು ರಿಲೇಟೆಡ್ ಹೋದರೆ ಸಾಲ ಮತ್ತು ಇತರ ಹೊಣೆಗಾರಿಕೆಗಳು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಫ್ರೆಂಡ್ಸ್. ಇಲ್ಲಿ ಕ್ವಶನ್ ಏನು? ಅತಿ ದೊಡ್ಡ ಆದಾಯದ ಮೂಲ ಅಂದರೆ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಓಕೆನಾ ಅತಿ ಹೆಚ್ಚು ಎಲ್ಲಿಂದ ಹಣ ಬರುತ್ತೆ ಅಂದರೆ GST ಮತ್ತು ಆದಾಯ ತೆರಿಗೆಗಳ ಅಂದರೆ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಅತಿ ಹೆಚ್ಚಿಗೆ ಬರುತ್ತೆ. ಓಕೆನಾ, ಇದು ಕರೆಕ್ಟ್. ನೆಕ್ಸ್ಟ್ ಈ ಒಂದು ಕೆಳಗಿನ ಯಾವ ಸಂಸ್ಥೆ ಮತ್ತು ಮೇಲಿನ ಸಂಸ್ಥೆಗೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಪಂಚಾಯಿತಿ ಸಮಿತಿ. ನೆಕ್ಸ್ಟು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಸರಿಯಾಗಿಲ್ಲಪ್ಪ? IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆ್ಯಂಡ್ IBRD ಈ ಎರಡೂ ವಾಷಿಂಗ್ಟನ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿವೆ. ಅಂದರೆ ಈ IBRD ಅಂದರೆ ಏನಪ್ಪ? ವರ್ಲ್ಡ್ ಬ್ಯಾಂಕು ಮತ್ತು IMF ಇವೆರಡೂ ಇದರದೊಂದು ಹೆಡ್ ಕ್ವಾರ್ಟರು ವಾಷಿಂಗ್ಟನ್ DC ಇದ್ದಾವೆ. ಇದು ಕರೆಕ್ಟು. IMF ಮತ್ತು IBRD ಎರಡು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ನ ಘಟಕ ಸಂಸ್ಥೆಗಳಾಗಿವೆ. ಕರೆಕ್ಟು, ಇದು ಕೂಡ ಕರೆಕ್ಟು. ನೆಕ್ಸ್ಟ್ IBRDಯನ್ನು ವಿಶ್ವ ಬ್ಯಾಂಕ್ ಎಂದು ಕರೆಯುತ್ತಾರೆ. ಅಂದರೆ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರಾ? ಸೊ ಇದು ಕೂಡ ಕರೆಕ್ಟು. ಈಗ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಯಾವುದಪ್ಪ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ಮತಪಾಲು 10%. ಸೊ ಇದು ರಾಂಗು. ಓಕೆನಾ, ಇದು ರಾಂಗು. ಇಲ್ಲಿ ಆನ್ಸರ್ ಏನು ಬರುತ್ತಪ್ಪ? ಕರೆಕ್ಟು ಎಷ್ಟು ಬರುತ್ತೆ ಶೇರ್ ಇಂಡಿಯಾದು? 2. ಇದು 10% ಬರಲ್ಲ, 2.76%. ಇಷ್ಟು ಇಂಡಿಯಾದು ವೋಟಿಂಗ್ ಶೇರ್ ಈ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಲ್ಲೇ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ವೋಟಿಂಗ್ ಶೇರು 2.76% ಇರುತ್ತೆ. ಓಕೆನಾ. ನೆಕ್ಸ್ಟು IBRD ಅಂದರೆ ಏನು ಗೊತ್ತಾ? IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು. IBRD ಅಂದರೆ ಏನು? ಇಂಟರ್ನ್ಯಾಷನಲ್ IBRD ನೋಡಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆನಾ, ಇದು 1944
ಫೌಂಡೆಡ್ ಮಾಡ್ತಾರೆ. ಈಗ ಇದರ ಪ್ರೆಸಿಡೆಂಟ್ ಯಾರ್ದಾರಪ್ಪ? ಡೇವಿಡ್ ಮಲ್ಪಾಸ್. ಮತ್ತು IMF ಯಾರಿದ್ದಾರೆ? IMF ಅಂದರೆ ಏನು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಇದರ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಓಕೆನಾ ಕ್ರಿಸ್ಟಲಿನಾ ಜಾರ್ಜಿವಾ. ಕ್ರಿಸ್ಟಲಿನಾ ಜಾರ್ಜಿವಾ ಓಕೆನಾ. ಇದನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ? ಇದನ್ನು ಕೂಡ 1944 ಓಕೆನಾ. ಇಷ್ಟು ಮಾಹಿತಿ ಇತ್ತು. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ದೇಶಿ ಕರೆನ್ಸಿಯ ಮೆಚ್ಚುಗೆ ಅಂದರೆ ದೇಶಿ ಕರೆನ್ಸಿಯ ಮೌಲ್ಯವು. ಅರ್ಥ ಆಯ್ತಾ? ಏನಪ್ಪ ಇಂಗ್ಲೀಷ್ನಲ್ಲಿ ಅಂತಾರೆ ಅಪ್ರಿಷಿಯೇಷನ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ. Appreciation of domestic currency means lower price of foreign currency. Lower currency of foreign currency in terms of domestic currency. ಓಕೆನಾ? ಅಂದರೆ ಇಟ್ ಇನ್ಕ್ರೀಸಸ್ ದ ಪ್ರೈಸ್ ಆಫ್ ಡೊಮೆಸ್ಟಿಕ್ ಗುಡ್ಸ್ ಫಾರ್ ಫಾರಿನ್ ಬಾಯರ್ಸ್. ಸೊ ಇದರಿಂದ ಏನಾಗುತ್ತೆ? ದಿಸ್ ಮೀನ್ಸ್ ಇಂಪೋರ್ಟ್ ಬಿಕಮ್ ಚೀಪರ್. ಆಸ್ ಎ ರಿಸಲ್ಟ್ ಡಿಮ್ಯಾಂಡ್ ಫಾರ್ ಇಂಪೋರ್ಟ್ಸ್ ಮೇ ರೈಸ್. ಅಂದರೆ ಇಲ್ಲಿ ಸಿಂಪಲಾಗಿ ಹೇಳಬೇಕಂದ್ರೆ ಆನ್ಸರ್ ಏನಾಗುತ್ತೆ ಅಂದರೆ ಇದ್ರದ್ದು ದೇಶೀಯ ಕರೆನ್ಸಿಯ ಮೌಲ್ಯವು ಹೆಚ್ಚಾಗುತ್ತೆ. ಓಕೆನಾ? ನೆಕ್ಸ್ಟ್ ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನು. ಈ ಮಾರ್ಚ್ 31, 2021 ಭಾರತದಲ್ಲಿನ ಒಂದು ಬ್ಯಾಂಕ್ಗಳ ಒಟ್ಟು NPA ಅನುತ್ಪಾದಕ ಆಸ್ತಿ ಎಷ್ಟಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಒಟ್ಟು 8.34 ಲಕ್ಷ ಕೋಟಿ ಬರುತ್ತೆ. 8.34 ಲಕ್ಷ NPA ಅಂದರೆ ಏನು? ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ನೆಕ್ಸ್ಟ್ ಯುರೋಪಿಯನ್ ಒಕ್ಕೂಟದ ನಂತರ ಯಾವ ಮತ್ತೊಂದು ಗುಂಪಿನ ದೇಶಗಳು ಒಂದು ಕಾಮನ್ ಕರೆನ್ಸಿ ಅಥವಾ ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲು ಮುಂದೆ ಬಂದಿವೆ? ಯಾವಪ್ಪ? ಗಲ್ಫ್ ಕಂಟ್ರೀಸ್ ಅಂದರೆ ಕೊಲ್ಲಿ ರಾಷ್ಟ್ರಗಳು. ಗಲ್ಫ್ ಕಂಟ್ರಿಗಳು ಯಾವ್ಯಾವ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಿಮ್ಗೊಂದು ಹೋಮ್ವರ್ಕ್ ಇದ್ದಂಗೆ ಓಕೆನಾ. ನೆಕ್ಸ್ಟ್ ಬೇಡಿಕೆ ರೇಖೆ ಯಾವಾಗಲೂ ಏನಿರ್ತದಪ್ಪ? ಕೆಳಕ್ಕೆ ಇಳಿಜಾರು, ಡೌನ್ವರ್ಡ್ ಸ್ಲೋಪಿಂಗ್. ಈ ಒಂದು ಲಾ ಆಫ್ ಡಿಮ್ಯಾಂಡ್ ಕರ್ವ್, ಈ ಒಂದು ಡಿಮ್ಯಾಂಡ್ ಕರ್ವ್ ಏನಿರ್ತವ ಯಾವಾಗಲೂ ಕೆಳಕ್ಕೆ ಇಳಿಜಾರಾಗಿರ್ತದೆ ಓಕೆನಾ. ಯಾಕೆಂದ್ರೆ the relationship between price and demand is inverse. ಈಗ ಪ್ರೈಸ್ ಮತ್ತು ಡಿಮ್ಯಾಂಡ್ ಇವೆಲ್ಲ ಇನ್ವರ್ಸ್ ಇರ್ತಾವೆ. ಡಿಮ್ಯಾಂಡ್ ಹೆಚ್ಚಾಯ್ತಂದ್ರೆ ಪ್ರೈಸ್ ಡಿಮ್ಯಾಂಡ್ ಹೆಚ್ಚಾಯ್ತಂದ್ರೆ ಏನಪ್ಪ? ಈಗ 1 ಮಿನಿಟ್ ಹೇಳ್ತೀನಿ. ಈಗ ಒಂದು ಪ್ರಾಡಕ್ಟ್ ಇದೆ. ಈಗ ಒಂದು ಉಳ್ಳಾಗಡ್ಡಿ ಇದೆ, ಓನಿಯನ್ದು ಡಿಮ್ಯಾಂಡ್ ಹೆಚ್ಚಾದರೆ ಏನಾಗುತ್ತಪ್ಪ? ಪ್ರೈಸ್ ಹೆಚ್ಚಾಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದರೆ ಪ್ರೈಸು ಕಡಿಮೆ ಆಗುತ್ತೆ. ಅಂದರೆ ಇದ್ರದ್ದೊಂದು ಏನಪ್ಪ? ಪ್ರೈಸ್ ಮತ್ತು ಡಿಮ್ಯಾಂಡ್ದು ರಿಲೇಷನ್ಶಿಪ್ ಏನಿದೆ, ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ನೆಕ್ಸ್ಟ್ ಭಾರತದಲ್ಲಿ ಮೊದಲು ಯಾವಾಗ ರೂಪಾಯಿಯ ಅನಾನ್ಯೀಕರಣ ಮಾಡಲಾಯಿತು? ಅಂದರೆ ಈ ಡಿಮಾನಿಟೈಸೇಷನ್ ಅಂತ ಏನಂತಾರಲ್ಲ 2016 ಆಯಿತು. ಬಟ್ ಇದಕ್ಕಿಂತ ಮುಂಚೆ ಮೊಟ್ಟ ಮೊದಲು ಯಾವಾಗ ಆಯ್ತಪ್ಪ ಅಂದ್ರೆ
1946 1946 ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋಣ 75. ನೆಕ್ಸ್ಟ್ ಉಳಿದು 25 ಕ್ವಶನನ್ನು ಮುಂದಿನ ಒಂದು ಸೆಷನಲ್ಲಿ ಬಿಡಿಸೋಣ ಓಕೆನಾ. ಇಲ್ಲಿ 40 ಹುಡುಗಿಯರಿರುವ ಒಂದು ತರಗತಿಯಲ್ಲಿ 30 ಹುಡುಗಿಯರ ಸರಾಸರಿ ಎತ್ತರ 160 ಸೆಂಟಿಮೀಟರ್ ಇದೆ. ಈಗ ಟೋಟಲ್ 40 ಅದಾರ, ಅದ್ರಾಗ 30 ಮಂದಿದು ಸರಾಸರಿ ಎಷ್ಟೈತಿ 160 ಸೆಂಟಿಮೀಟರ್ ಐತಿ. ಅಂದ್ರೆ ಟೋಟಲ್ 30 ಹುಡುಗಿಯರದು ಎಷ್ಟಾಗುತ್ತಿದೆ ಟೋಟಲ್ ಇಲ್ಲಿ 4800. ನೆಕ್ಸ್ಟ್ ಉಳಿದ ಹುಡುಗಿಯರ ಸರಾಸರಿ 150. ಉಳಿದಂದ್ರೆ ಎಷ್ಟು, ಈ 30ರದ್ದು ಇಷ್ಟಾಯಿತು, ಆಮೇಲೆ ಉಳಿದ 10 150 1500. ಸೊ ಇದನ್ನು ಟೋಟಲ್ ಆ್ಯಡ್ ಮಾಡೋದು 85136. ಸೊ 6300. ಇದು ಒಟ್ಟು ಎತ್ತರ ಬಂತು. ಎಷ್ಟು ಬಂದಿದ್ದು 40 ಜನದ್ದು. ಸೊ ಇದನ್ನು ಡಿವೈಡ್ ಮಾಡಬೇಕು. 4 1s 4 5s ಎಷ್ಟು 4 5 4 1 4 5 20 4 ನೆಕ್ಸ್ಟ್ ಇದೆಷ್ಟು ಬರುತ್ತೆ 4 28.5 ಅಂದರೆ ಅಪ್ರಾಕ್ಸಿಮೇಟ್ಲಿ 158 ಬರುತ್ತೆ. ಆದರೆ 158 ಇಲ್ಲಿ ಆಪ್ಷನಲ್ಲಿ ಇಲ್ಲ. ಅಟ್ ನಿಯರೆಸ್ಟ್ ಯಾವುದು 159 ಸೆಂಟಿಮೀಟರ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಐ ಥಿಂಕ್ ಸೊ ಈ ಒಂದು ಸೆಂಟಿಮೀಟರಲ್ಲಿ ಸ್ವಲ್ಪ ಚೇಂಜಸ್ ಕೊಟ್ಟಿರ್ಬೋದು ಓಕೆನಾ. ಇಲ್ಲಿ ಇಂಗ್ಲೀಷ್ ಸೆಕ್ಷನಲ್ಲಿ ನೋಡಿದ್ರೆ ರಿಮೈನಿಂಗ್ ಗರ್ಲ್ಸ್ ಹೈಟ್ ಈಸ್ 156 ಸೆಂಟಿಮೀಟರ್ ಅಂತ ಇದೆ. ಸೊ ಕನ್ನಡದಲ್ಲಿ ಏನಿದೆಪ್ಪ 150 ಅಂತ ಇದೆ ಓಕೆನಾ. ಸೊ ಅದರಿಂದ ಏನಾಗುತ್ತೆ, ಅದು ನಮಗೆ ಕರೆಕ್ಟಾಗಿ ಆನ್ಸರ್ ಬರ್ತಾಯಿಲ್ಲ. ಸೊ ನೀವು ಇದು 156 ಇಟ್ರ, ಈಗ ಫಾರ್ ಎಕ್ಸಾಂಪಲ್ ಆಗಿ 30 × 168 ಆಯಿತು 4800. ನೆಕ್ಸ್ಟು ರಿಮೈನಿಂಗ 10 × 156 ಎಷ್ಟಾಯಿತು 1560 0636 6360. ದೆನ್ ನಾವು ಫೈಂಡ್ ಔಟ್ 4 1 4 5 20 4 ಮತ್ತು 36 ಕರೆಕ್ಟ್ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ 159 ಸೆಂಟಿಮೀಟರ್. ಅದೇ ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ಇಲ್ಲಿ 150 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅದಕ್ಕೆ ಇಂಗ್ಲೀಷ್ ವರ್ಷನ್ ಕೂಡ ಕಂಪೇರ್ ಮಾಡಬೇಕು ಈ ಥರ ಒಂದು ನಿಮಗೆ ಇಶ್ಯೂ ಬಂದರೆ. ಸೊ ಇಲ್ಲಿ ಯಾಕಂದರೆ ನಾವೆಲ್ಲ ಒಂದು ಪ್ರೊಸೆಸ್ ಕರೆಕ್ಟ್ ಮಾಡ್ತಾಯಿದ್ದೀವಿ, ಆದರೆ ಆಪ್ಷನಲ್ಲಿ ಅದು ಇದ್ದಿದ್ದಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 159 ಸೆಂಟಿಮೀಟರ್ ಓಕೆನಾ. ಇದಿಷ್ಟು ಈ ಒಂದು KPSC ಇಂದ ಕಂಡಕ್ಟ್ ಮಾಡಲಾದ ಈ ಒಂದು ಜನರಲ್ ಪೇಪರ್ ಒಂದು ಕ್ವೆಶನ್ ಪೇಪರ್ ಆಗಿತ್ತಪ್ಪ. ಸೊ ಈ ಒಂದು ಮುಂದಿನ 76 to 100 ಈ ಒಂದು ಕ್ವೆಶನ್ಸ್ಗಳನ್ನು ಮುಂದಿನ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ. 25 ಡೈಲಿ ಇಷ್ಟು ಮಾಡ್ಕೋತ ಹೋದರೆ ನಿಮಗೆ ಏನೋ ಒಂಥರ ರಿವಿಷನ್ ಆಗುತ್ತೆ ಓಕೆನಾ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಓಕೆನಾ. ಮತ್ತು ಈ ವಿಡಿಯೋ ಕೂಡ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.